ಕಾರಣ ಜನ ಭಾಳ ಸಣ್ಣ ಸಣ್ಣ ವಿಷಯಕ್ಕೆ ಅಮೂಲ್ಯವಾಗಿರುವಂತಹ ಜೀವನವನ್ನು ಯಾರಾದ್ರೂ ಕೊಟ್ಟಾಗ 10 ನಿಮಿಷ ಗುದ್ದಾಡಿ ನೋಡ್ರಿ. ನೀವು ಯಾರಾದ್ರೂ ಕೊಟ್ಟಾಗ 10 ನಿಮಿಷ ಮಾತು ಬಿಟ್ಟು ನೋಡ್ರಿ. ಮುಂಜಾನೆಯಿಂದ ಸಂಜೆ ಮಟ್ಟ ಅವ್ರು ಕೊಟ್ಟಾಗ ಚಂದ ಮಾತಾಡ್ಕೊತ ಬಂದಿರ್ತೀವಿ. ಯಾವುದೋ ಒಂದು ಸಣ್ಣ ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಬರುವಲ್ಲ. ಸಮಸ್ಯೆ ಯಾರಿಗಿಲ್ಲ ಅಂತ ಮಾಡ್ರಿ ನೀವು. ಸಮಸ್ಯೆ ಯಾರಿಗಿಲ್ಲ ಅಂದರೆ ತಲೆಯಾಗಿಟ್ಕೊಳ್ರಿ ಕುಂತವ್ರು. ಸಮಸ್ಯೆ ಯಾರಿಗಿಲ್ಲ ಅಂತಂದ್ರೆ ಯಾರು ಹುಟ್ಟಿಲ್ಲ ಒಬ್ಬವ ಹುಟ್ಟಿಲ್ಲ ಇನ್ನೊಬ್ಬ ಸತ್ತಾನ. ತಿಳಿದೈತೆ ನಿಮ್ಗೆ? ಒಬ್ಬ ಹುಟ್ಟಿಲ್ಲ ಇನ್ನೊಬ್ಬ ಸತ್ತಾನ. ಇವರಿಬ್ಬರನ್ನ ಬಿಟ್ಟರೆ ಜಗತ್ತಿನಾಗ ಎಷ್ಟು ಮಂದಿ ಆದ್ರೆ ಹುಟ್ಟರಿಗೆ ಸಮಸ್ಯೆ ಅದಾವ. ನನ್ನ ಸಮಸ್ಯೆ ನನಗದಾವ, ನಿಮ್ಮ ಸಮಸ್ಯೆ ನಿಮಗದಾವ. ಸಮಸ್ಯೆಗಳ ಒಳಗನೆ ಬದುಕೋದು ಜೀವನ. ಮಾಂಸ ತಿಂದು ಬದುಕಾವ ಮಾಂಸಾಹಾರಿ ಅಕ್ಕನ, ಮಾಂಸ ತಿಂದು ಬದುಕಾವ ಮಾಂಸಾಹಾರಿ ಆದರೆ ಸಸ್ಯ ತಿಂದು ಬದುಕಾವ ಸಸ್ಯಾಹಾರಿ ಅಕ್ಕನ. ಸಮಸ್ಯೆಗಳನ್ನು ತಿಂದು ಯಾರು ಬದುಕ್ತಾರ ಅವನ ಪಕ್ಕ ಸಂಸಾರಿ ಅಕ್ಕನ ಅನ್ನುವಂಥ ಮಾತನ್ನು ಬೀಚಿಯವ್ರು ಹೇಳ್ತಾರೆ. ಸಮಸ್ಯೆಗಳು ಇರುವವು, ಯಾರ ಮನೆಯಾಗ ಇರೋದಿಲ್ಲ. ಎಲ್ಲ ಸಮಸ್ಯೆಗಳು ಒಂದು ಪರಿಹಾರ ಇದ್ದೇ ಇರ್ತದೆ. ಆದ್ರೆ ತಲೆಯಾಗ ಇಟ್ಕೊಳ್ಬೇಕು. ಯಾರದಾರ ಭಾಳ ಹಚ್ಕೊಂಡವ್ರು ಕೊಟ್ಟಾಗ ಅಮ್ಮ ನಿಮ್ಮ ಜೀವನದಾಗ ಯಾರು ಕೊಟ್ಟಾಗಾರ ಒಮ್ಮೆ ಏನಾದ್ರು ಸಮಸ್ಯೆಗಳಾದಾಗ 50 ವರ್ಷ ಅವ್ರು ಕೊಟ್ಟಾಗ ಚಂದ ಮಾತಾಡೋಕ್ಕಂತ ಬಂದು ಒಂದು ಸಣ್ಣ ವಿಷಯಕ್ಕೆ ಅವ್ರು ಕೊಟ್ಟಾಗ ಮಾತು ಬಿಟ್ರೆ ಏನು ಅನಿಸಲ್ಲ ನಿಮ್ಗೆ? ಒಮ್ಮೆ ಏನು ಅನಿಸಲ್ಲ? ಅವ್ರನ್ನ ನೋಡ್ಕೊಂಡು ಕುಂತಾಗ ಹಳೆ ನೆನಪು ಬರ್ತಾವೆ ಇಲ್ಲಪ್ಪ. ಅಣ್ಣವ್ರೆ ಶರಣ ಬಂಧುಗಳ ಅವ್ರ ನೆನಪು ಬಂದೇ ಇಲ್ಲ ನಿಮ್ಗೆ ಯಾರಿಗೆ? ಆ ವ್ಯಕ್ತಿ ಕೊಟ್ಟಾಗ ಒಂದು ಸಲ ಮಾತು ಬಿಟ್ಟು ನೋಡ್ರಿ, ಕಣ್ಣು ಮುಂದೆ ಬಂದಾಗ ಇಲ್ಲ ಬರೀ ಒಳ್ಳೆ ವಿಚಾರಗಳು ತಲೆ ಬರ್ತಾವೆ. ಅವ್ನು ಕೊಟ್ಟಾಗ ಹಿಂಗಿದ್ದೆ ಆದರೆ ಇವತ್ತು ಯಾಕೋ ಮಾತು ಬಿಟ್ಟಿನಿ ಅಂತ ಏನು ಅನಿಸೋದೇ ಇಲ್ಲ ನಮ್ಗೆ. ಅಂಥವ್ರಿಗೆ ಏನಾದರೂ ಅನಿಸಿದ್ರೆ ಮನೆಗೆ ಹೋಗಿ ಒಂದು ಜಸ್ಟ್ ಸಾರಿ ಕೇಳ್ರಿ. ಜಸ್ಟ್ ಸಾರಿ ಕೇಳ್ಬೇಕು. ಸಾರಿ ಅನ್ನೋ ಪದದೊಳಗೆ ದೊಡ್ಡ ಶಕ್ತಿ ಐತಿ. ಸಾರಿ ಅಂತ ಕೇಳಿಬಿಟ್ರೆ ಜಗಳ ನಡೆದಾಗ ಸಾರಿ ಕೇಳಿದ್ರೆ ಜಗಳ ಇರೋದಿಲ್ಲ. ಜಗಳ ನಡೆದಾಗ ಸಾರಿ ಕೇಳಿದ್ರೆ ಜಗಳ ಇರೋದಿಲ್ಲ. ಮತ್ತು ಇದ ಸಾರಿ ಶಬ್ದನ ICU ಒಳಗೆ ಮಕ್ಕೊಂಡು ಪೇಷಂಟ್ನಿಂದ ಹೊರಗೆ ಬಂದು ಡಾಕ್ಟರ್ ಹೇಳಿದ್ರೆ ಅಲ್ಲಿ ಮನುಷ್ಯನೇ ಇರೋದಿಲ್ಲ ಅಂತ. ಸಾರಿ ಅನ್ನುವಂಥ ಶಬ್ದ ಒಬ್ಬರು ಕೇಳಿದ್ರೆ ಅಲ್ಲಿ ಜಗಳ ಇರೋದಿಲ್ಲ. ಸೃಷ್ಟಿ ಒಳಗೆ ಇಂಥ ಅನೇಕ ಘಟನೆಗಳಾಗ್ತಾವ. ಜಗತ್ತೆಲ್ಲವನ್ನು ಮರೆತು ಮುಂದೆ ಹೋಗ್ತಿರ್ತದೆ. ಆದರೆ ನಾ ದ್ವೇಷ ಸಾಧಿಸಿ ಅವನು ಕೊಟ್ಟಾಗ ಬದುಕ್ತೀನಿ ಅನ್ನೋದಕ್ಕೆ ಭಗವಂತ ನಾನು ತಂದಿಟ್ಟಿಲ್ಲಪ್ಪ, ನೆಮ್ಮದಿಯಿಂದ ಬದುಕೋದಕ್ಕೆ ತಂದಿಟ್ಟ. ಒಬ್ಬ ಹಾವಾಡಿಗೆ ಸಾಯ್ಬೇಕಾದ್ರೆ ಅವನ ಮಗನ ಕೈಯಾಗ ಕೇವಲ ಒಂದು ಬುಟ್ಟಿ ಕೊಟ್ಟು ಸಾಯ್ತಾನೆ. ಹಾವಾಡಿಗೆ ಸಾಯ್ಬೇಕಾದ್ರೆ ದೊಡ್ಡ ಆಸ್ತಿ ಸಂಪತ್ತಿಯನ್ನು ಕೊಟ್ಟು ಸಾಯೋದಿಲ್ಲ. ಒಂದು ಬರೀ ಬುಟ್ಟಿಯನ್ನು ಅವನ ಕೈಯಾಗ ಕೊಡ್ತಾನೆ. ಒಂದು ಬುಟ್ಟಿಯನ್ನು ಕೈಯಾಗ ಕೊಟ್ಟು ಇದೇ ನಿನ್ನ ಬುಟ್ಟಿ ಬದುಕಪ್ಪ, ನೀ ಇದನ್ನು ತೆಗೆದುಕೊಂಡು ಬದುಕು ಅಂತ ತಿಳ್ಕೊಂಡು ಹಾವಾಡಿಗ ಬುಟ್ಟಿ ಕೈಯಾಗ ಕೊಡ್ತಾನೆ. ಆ ಬುಟ್ಟಿ ಹಿಡ್ಕೊಂಡು ಅವನ ಮಗ ಮತ್ತು ತನ್ನ ಜೀವನವನ್ನು ಮುನ್ನಡೆಸ್ತಾನೆ. ಒಬ್ಬ ಹಾವಾಡಿಗ ತನ್ನ ಕೈಯೊಳಗಿರುವಂಥ ಬುಟ್ಟಿಯನ್ನು ಮಗನ ಕೈಯಾಗ ಕೊಟ್ಟು ಇದು ನಿನ್ನ ಸಂಪತ್ತಪ್ಪ, ಇದನ್ನು ತೊಗೊಂಡು ಬದುಕಂತ ಹೇಳಿದ್ರೆ ಹಾವಾಡಿಗ ಅದನ್ನು ಹಿಡ್ಕೊಂಡು ಚೆಂದ ಬದುಕ್ತಾನೆ. ಮತ್ತು ನಮ್ಮ ಕಾಲಕ್ಕೆ ನಮ್ಮ ತಂದೆ ಅವ ಸಾಯೋ ಟೈಮ್ದಾಗ ಕೋಟಿಗಟ್ಟಲೆ ರೊಕ್ಕ ಬ್ಯಾಲೆನ್ಸ್ ಇಟ್ಟು ಸತ್ತಾನ. ಸಿಕ್ಕಾಪಟ್ಟೆ ಹೊಲ ನಿನ್ನ ಹೆಸರಲ್ಲೇ ಕೊಟ್ಟಾನ. ದೊಡ್ಡ ಮನೆ ಕೊಟ್ಟಾನ. ಇಷ್ಟೆಲ್ಲ ಕೊಟ್ಟರು ಸಹಿತ ನೆಮ್ಮದಿ ಇಲ್ಲಾರ್ದಂಗೆ ಏನು ಜೀವನದಾಗ ಸಿಕ್ಕಾಪಟ್ಟೆ ತ್ರಾಸಾಗೈತೆ ಅಂತ ತಿಳ್ಕೊಂಡು ಸಮಸ್ಯೆ ತಿಂದು ಬದುಕಾಕತ್ತೀವಿ ಅಂತಂದ್ರೆ ವಿಚಾರ ಮಾಡ್ಕೊಳ್ರಿ. ಅವ ಹೆಂಗೆ ಬದುಕಿದ, ನಾವು ಹೆಂಗೆ ಬದುಕಾಕತ್ತೀವಿ ಅನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕು. ಕೊನೆಯದಾಗಿ ಮುಗಿಸಾಕೆ ಬಂದೆ. ಇಷ್ಟೇ ತಿಳ್ಕೊಂಡು ಹೇಳಬೇಕು ಏನು ಅಂತಂದ್ರೆ, ನಿಮ್ಮ ಜೀವನದಲ್ಲಿ ನೆಮ್ಮದಿಯಿಂದ ಇರಬೇಕಾದ್ರೆ ಮೊದಲು ದೇವರು ಯಾರು ಅನ್ನುವಂಥದ್ದು ತಿಳ್ಕೊಬೇಕು. ಆ ದೇವರು ಅನ್ನುವಂಥದ್ದು ಗೊತ್ತಾದ ಮೇಲೆ ಅವನ ಸೃಷ್ಟಿಯ ರಚನೆ ಗೊತ್ತಾಗಬೇಕು. ಇವತ್ತು ಹಂಗೆ ನಾವು ನಮ್ಮ ಶಿವಲಿಂಗ ದೇವ್ರು ಮಾತಾಡಕತ್ತಿದ್ವಿ. ಎಷ್ಟು ದೊಡ್ಡ ರಚನೆ ಐತೆ ಅಂದ್ರೆ ಕುಂತವ್ರನ್ನವ್ರು ನಿಮ್ಮ ಕೈಯಾಗೆಲ್ಲ ಮೊಬೈಲ್ ಅದಾವೆ. ಇದರೊಳಗೆ ಒಂದು ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಅಂತಿರ್ತೈತೆ. ಎಷ್ಟು ಅಂತಿರ್ತೈತಪ್ಪ? ಚಲೋ ಅಗದಿ ಇಲ್ಲಿ ಮಟನೂ ಲಾಸ್ಟ್ ಎಲ್ಲಿ ಮಟ್ಟ ಕಂಡು ಹಿಡಿದಾರೆ ಅಂದರೆ 200 ಮೆಗಾ ಪಿಕ್ಸೆಲ್ ದಾಟಿ ಯಾವ ಹೋಗಿಲ್ಲ ಫೋನ್ಗಳು. ನಮ್ಮ ಕೈಗೆ ಎಷ್ಟು ಫೋನ್ಗಳದಾವಲ್ಲ 200 ಮೆಗಾ ಪಿಕ್ಸೆಲ್ ದಾಟಿ ಯಾವ ಕ್ಯಾಮ್ರಾನೂ ಹೋಗಿಲ್ಲ. ಒಬ್ಬ ವ್ಯಕ್ತಿಯನ್ನು ಜೂಮ್ ಮಾಡಿ ಇಲ್ಲಿಂದ ಹಿಡ್ಕೊಂಡು ಹೊಡಿಬೇಕಂದ್ರೆ ಒಮ್ಮಕ್ಳು ಕ್ಲಿಯರಿಟಿ ಬರೋದಿಲ್ಲ. ಅದು ಜೂಮ್ ಮಾಡಿ ಆ ವ್ಯಕ್ತಿ ಮೇಲೆ ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಆದರೆ ಭಗವಂತ ಕಣ್ಣಾಗಿ ಎಷ್ಟು ದೊಡ್ಡ ಶಕ್ತಿ ಕೊಟ್ಟಾನಂದ್ರೆ ಕಣ್ಣಿನೊಳಗೆ ಎಂಥ ಮೆಗಾ ಪಿಕ್ಸೆಲ್ ಇಟ್ಟಾನಂತಂದ್ರೆ ಕುಂತವ್ರಿಗೆ ತಿಳ್ಕೊಬೇಕು. 575 ಮೆಗಾ ಪಿಕ್ಸೆಲ್ ಐತಿದ್ರೆ ಕಣ್ಣಾಗಿ ಎಷ್ಟು ಹೊಡ್ರಿ ಒಂದು ಚಪ್ಪಾಳಿ ಹೊಡ್ರಿ, ಏನಾಗೋದಿಲ್ಲ. ಏನು ನಿಮ್ಮ ಊರಾಗ ಬಹುತೇಕ ಚಪ್ಪಾಳಿ ಹೊಡಿದ್ರೆ ಹೊಡೆದಂಗೆ ಮಾಡೋಕೆ ಹೋಗ್ಬೇಡ್ರಿ. ಅಷ್ಟೇ ಇಲ್ಲಾಂದ್ರೆ ಸುಮ್ಮನೆ ಕುಂತು ಬಿಡ್ರಿ. ಹೊಡೆದಂಗೆ ಮಾಡೋದು, ನಕ್ಕಂಗೆ ಮಾಡೋದು, ಅತ್ತಂಗೆ ಮಾಡೋದು ಅದರಲ್ಲಿಂದ ಏನು ಬದಲಾವಣೆ ಆಗೋದಿಲ್ಲ. ಮತ್ತು ಮುಂಜಾನೆ ನೋಡ್ಬೇಕು ನೀವು ವಾಕಿಂಗ್ ಹೋದಾಗ ಸುಮ್ಮನೆ ಯಾರಿಲ್ಲಾರದ ಚಪ್ಪಾಳಿ ಹೊಡಿದಪ್ಪ ಹಂಗೆ. ಅಲ್ಲಿ ಯಾರು ನೋಡ್ತಿರ್ತಾರೆ ಏನು ಸುದ್ದಿ? ಚಪ್ಪಾಳಿ ಹೊಡೋದ್ರಿಂದ ಒಂದು ಆರೋಗ್ಯದ ಇದೈತೆ ಅದಕ್ಕೆ. ಹಂಗೆ ಚಪ್ಪಾಳಿ ಹೊಡಿಯಂಗೆ ಅಂದ್ರೆ ನನ್ನ ಮಾತು ಒಪ್ಪಿತ ಇದ್ರೆ ಅಟ್ಟ ಚಪ್ಪಾಳಿ ಹೊಡಿಬೇಕು. ಸುಮ್ಮನೆ ಹಂಗೆ ಹೊಡೋದಂತ ಹುರುಪು ಮಾಡೋಕೆ ಹೊಡಿದಲ್ಲ ಚಪ್ಪಾಳಿನ. ಹೌದ್ರಿ ನೀವು ಹೇಳೋದು ಅದರ ಕರೆಕ್ಟ್ ಐತೆ ಅಂತ ನೀವೆಲ್ಲರೂ ಬಂದು ನನ್ನ ಮುಂದೆ ಹೇಳೋಕ್ಕಾಗೋದಲ್ಲ. ಚಪ್ಪಾಳಿ ಮುಖಾಂತರವಾಗಿ ಹೇಳೋದು ಅದನ್ನು. ಹೌದ್ರಿ ಅದರ ನೀವು ಹೇಳೋದು ಕರೆಕ್ಟ್ ಐತೆ ಅಂತ. ಕಾರಣ ಇಷ್ಟ 576 ಮೆಗಾ ಪಿಕ್ಸೆಲ್ ಇಲ್ಲಿ ಕೊಟ್ಟಾನ. ಇದರೊಳಗೆ ಮೆಮರಿ ಕಾರ್ಡ್ ಎಷ್ಟು ದೊಡ್ಡದಿಟ್ಟಾನ ಅಂದರೆ ಮೆದುಳಿನ ತೂಕ 400 ಗ್ರಾಮ್. ಎಷ್ಟು? 400 ಗ್ರಾಮ್ ಐತಿ. 400 ಗ್ರಾಮ್ ಮೆದುಳಿನೊಳಗೆ ಎಷ್ಟು ದೊಡ್ಡ ಕೆಪಾಸಿಟಿ ಇಟ್ಟಾನಂತಂದರೆ ನಮ್ಮದು ಸ್ಟೋರೇಜ್ ತುಂಬಂದ್ರೆ ನಿಮ್ಮದು ಡಿಲೀಟ್ ಮಾಡಿರಿ ಅಂತ ಹೇಳ್ತೈತಿ ಇದು ಫೋನ.
ಆದ್ರೆ ನೀವು ಹುಟ್ಟಿದಾಗಿಂದ ಹಿಡ್ಕೊಂಡು ನಿನ್ನ ಜ್ಞಾನ ಬಂದಾಗಿಂದ ಹಿಡ್ಕೊಂಡು ಎಷ್ಟು ಮಂದಿ ನೋಡಿದ್ರೂ ಸಹಿತ ಎಲ್ಲರನ್ನು ಕ್ಯಾಪ್ಚರ್ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಸ್ಟೋರೇಜನ್ನು ಇಟ್ಕೊಂಡ್ರೂ ಸಹಿತ ಫುಲ್ ಆಗಲಾರ್ದಂಥ ದೊಡ್ಡ ಸ್ಟೋರೇಜನ್ನು 400 ಗ್ರಾಮ್ ಮೆದುಳಿನೊಳಗಿಟ್ಟಾನ ಪರಮಾತ್ಮ ಅಂದ್ರೆ ಎಷ್ಟು ದೊಡ್ಡ ಇರ್ಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನಾವು. ಹಂಗೆ ನಾವು ಇಲ್ರಿ ನಮಗೇನು ಗೊತ್ತಿಲ್ಲರಿ ಅಂತಂದ್ರೆ ಭಗವಂತನ ಲೀಲಾ ಇದು. ಅವನ ಲೀಲಾ ವಿಲಾಸ ಎಷ್ಟು ದೊಡ್ಡದು, ಅವನ ವೈಶಿಷ್ಟ್ಯ ಎಷ್ಟು ದೊಡ್ಡದು ಅಂತಂದರೆ ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ. ಶರದಿಯ ಮೇಲೆ ಧರೆಯ ಕರಗದಂತಿರಿಸಿದೆ. ಈ ಭೂಮಿ ಮೇಲೆ 3 ಪಟ್ಟು ನೀರೈತೆ ಅನ್ನೋದು ಶರಣರು ಅವತ್ತು ಹೇಳ್ಯಾರ. ನಾವು ಇವತ್ತು ಸೈಂಟಿಫಿಕ್ ಆಗಿ 73% ನೀರೈತೆ ಅಂತ ತಿಳ್ಕೊಂಡು ವಿಜ್ಞಾನಿಗಳು ಹೇಳ್ತಾರೆ. ಭೂಮಿ ಮೇಲೆ 3 ಪಟ್ಟು ನೀರೈತಿ, ಮ್ಯಾಗಲಿಂದನೂ ನೀರು ಬರ್ತದೆ, ತೆಳಗಲಿಂದನೂ ನೀರು ಬರ್ತದೆ. ಆದರೂ ಸಹಿತ ಈ ಭೂಮಿ ಕರಗಲಾರ್ದಂಗೆ ಐತಲ್ಲ, ಭೂಮಿ ಕರಗಲಾರ್ದಂಗೆ ನಿಂತೈತಿಲ್ಲ. ಸಮುದ್ರ ಮಟ್ಟದಿಂದ ಎಷ್ಟೋ ಪ್ರಮಾಣದಾಗ ಹೈಟ್ನಾಗ ಇದೀವಿ ನಾವು ಬಿಜಾಪುರ ಜನ. ಇಲ್ಲಿ ಮಠ ಬಳಿ ಬಂದು ಮುಟ್ಟಬೇಕಂದ್ರೆ ಭಾಳ ಕಷ್ಟ ಐತಿ. ಸಮುದ್ರ ಮಟ್ಟದಿಂದ ಭಾಳ ಎತ್ತರದ ಪ್ರದೇಶದೊಳಗೆ ನಾವು ಅದೀವಿ. ಒಂದು ವೇಳೆ ಅವನ ರಚನಾದೊಳಗೆ ಅವ ಏನಾದರೂ ಭಗವಂತ ಸಮುದ್ರ ಮ್ಯಾಗಿಟ್ಟು ನಮ್ಮನ್ನು ತೆಳಗಿಟ್ಟಿದ್ರೆ ಎಷ್ಟು ಸುನಾಮಿ ಎಕ್ಕಿದ್ದು. ಓಜನ್ ಪದರ ಅನ್ನುವಂಥದ್ದು ಒಂದು ಕಡೆ ಅಲ್ಲೇ ಅಟ್ಲಾಂಟಿಕ್ ಇದ್ರೊಳಗೆ ಓಜನ್ ಪದರಿನ ಇದು ವ್ಯವಸ್ಥೆ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಅದು ಏನಾದರೂ 1% 2% ಏನಾದರೂ ಹೆಚ್ಚಾಯಿತು ಅಂತಂದ್ರೆ ಜಗತ್ತಿನ 16 ಸಿಟಿಗಳು ನೀರಾಗಿ ಹೋಗಿಬಿಡ್ತಾವೆ, ನೀರಾಗಿ ಮುಳುಗಿಬಿಡ್ತಾವೆ. ಈಗೇನು ಮುಂಬೈ ಮತ್ತು ಗುಜರಾತ್ನೊಳಗಿರುವಂಥ ದೊಡ್ಡ ದೊಡ್ಡ ಸಿಟಿ ಅಹಮದಾಬಾದ್ ಅದಾವಲ್ಲ, ಸಮುದ್ರ ದಂಡ್ಯಾಗ ಎಷ್ಟು ಸಿಟಿ ಅದಾವಲ್ಲ, ಎಲ್ಲ 1-2 ಪಾಯಿಂಟ್ ಹೆಚ್ಚಾದ್ರೆ ಎಲ್ಲ ಸಿಟಿಗಳು ಮುಳುಗಿ ಹೋಗಿಬಿಡ್ತಾವೆ. ಅಂಥವು ಈಗ ದ್ವಾರಕಾದಾಗ ನೋಡ್ತೀವಿಲ್ಲ ನಾವು, ಕೃಷ್ಣನ ದ್ವಾರಕಾದೊಳಗೆ ಇವತ್ತು ಅದು ಎಲ್ಲಿ ಸಿಗ್ತೈತಿ ನಮ್ಗೆ ನೋಡೋಕೆ, ನೀರಿನ ಮಟ್ಟ ಹಂಗೆ ಹೆಚ್ಚಿಗೆ ಹಾಕೊಂತ ಬಂದೈತಿ, ಮುಳುಗಿ ಹೋಗಿಬಿಟ್ಟದ. ಇದನ್ನು ಯಾಕೆ ಹೇಳಕತ್ತೀನಿ ಅಂತಂದರೆ ಭಗವಂತ ನಮ್ಮ ಕಣ್ಣಾಗಿ ಇಷ್ಟ ಹಾಕ್ಕೊಂಡು ದೊಡ್ಡ ಕ್ಯಾಪ್ಚರ್ ಮಾಡುವಂಥ ಶಕ್ತಿ ಇಟ್ಟಾನ, ಕೈಯಾಗಿ ಅಂತ ಶಕ್ತಿ ಇಟ್ಟಾನ ಅಂತಂದರೆ ಈ ಹೆಬ್ಬಟ್ಟು ಐತಲ್ಲಮ್ಮ, ಹೆಬ್ಬಟ್ಟು ಅಂತಾರೆ ಹೌದಿಲ್ಲ ಇದಕ್ಕೆ. ಇದನ್ನು ಯಾಕೆ ನಿಮಗೆ ಇಷ್ಟು ಒತ್ತು ಹೇಳಕತ್ತೀನಿ ಅಂದ್ರೆ ಅವ್ನ ಸೃಷ್ಟಿ ರಚನಾ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನೆಲ್ಲ ತಿಳ್ಕೊಳ್ಬೇಕು ನಾವು. ಈ ಹೆಬ್ಬಟ್ಟನ್ನು ನೀವು ಎಂಥ ಚಲೋ ಸಿಗ್ನೇಚರ್ ಮಾಡ್ತೀರಿ ಅಂದ್ರೂ ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡಿಗೆ ಏನು ತೊಗೋತಾರೆ ರೀ? ಹೆಬ್ಬಟ್ಟ ತೊಗೋತಾರಲ್ಲ. ಹೆಬ್ಬಟ್ಟ ಯಾಕೆ ತೊಗೊಂಡ್ರು? ಜಗತ್ತಿನ ಪ್ರಪಂಚದ ಎಲ್ಲ ಜನಗಳ ಹೆಬ್ಬಟ್ಟನ್ನು ಒಂದು ಹತ್ರ ಕುಡಿಸಿದ್ರೆ ಒಬ್ಬರು ಹೆಬ್ಬಟ್ಟಿನಂಗೆ ಇನ್ನೊಬ್ಬರು ಹೆಬ್ಬಟ್ಟಿಲ್ಲ, ಒಬ್ಬರು ಹೆಬ್ಬಟ್ಟಿನಂಗೆ ಇನ್ನೊಬ್ಬರು ಹೆಬ್ಬಟ್ಟಿಲ್ಲ. ಹಾಗಾಗಿ ಹೆಬ್ಬಟ್ಟನ್ನು ಸಹಿ ಮಾಡಿಸ್ಕೊತಾರೆ, ಇದರ ಮೇಲೆ ಇವನ ವ್ಯಕ್ತಿ ಅಂತ ಕಂಡು ಹಿಡಿತಾರೆ. ಹೆಬ್ಬಟ್ಟಿನಾಗ ಇಂಥ ದೊಡ್ಡ ಶಕ್ತಿ ಕೊಟ್ಟಾನ. ಒಂದು ಮೊಬೈಲ್ ಫೋನ್ಯಾಗ 4 ಆಪ್ಷನ್ಸ್ ಚೇಂಜ್ ಆದ್ರೆ 17 Pro Max ಬಂದೈತೆ ರೀ ತೊಗೊಂಬರ್ಬೇಕಂತ ತಿಳ್ಕೊಂಡು ಪಾಳೆ ಹಚ್ಚಿ ತೊಗೊಂಬರ್ತೀವಲ್ಲ, ಮತ್ತು 4 ಆಪ್ಷನ್ಸ್ ಚೇಂಜ್ ಆಗಿ ಒಂದು ಮೊಬೈಲ್ ವರ್ಷಕ್ಕೊಮ್ಮೆ ತಗೊಂಡು ಬಂದು ಬಿಟ್ರೆ ಅದನ್ನು ನಾವು ಭಾಳ ಆನಂದದಿಂದ ಹೋಗಿ ಲಕ್ಷಗಟ್ಟಲೆ ರೊಕ್ಕ ಕೊಟ್ಟು ತೊಗೊಂಬರ್ತೀವಿ. ಅಂದರೆ ಮತ್ತು ಭಗವಂತ ಏನಾದರೂ ಒಮ್ಮೆ ತಲೆಯಾಗಿ ವಿಚಾರ ಮಾಡಿಕೊಂಡು ಅವನು ಮಾಡಿಕೊಂಡು ಮತ್ತು ಇಷ್ಟು ವರ್ಷದಿಂದ ನಾನು ಏನು ಆಪ್ಷನ್ಸ್ ಚೇಂಜ್ ಮಾಡೇ ಇಲ್ಲ. ಎಂದ ಮನುಷ್ಯ ಹುಟ್ಟಾಕತ್ತನ್ನ ಕಣ್ಣು ಎಲ್ಲದಾವ ಅಲ್ಲೇ ಅದಾವ, ಮೂಗು ಎಲ್ಲದಾವ ಅಲ್ಲೇ ಅದಾವ, ಯಾವ ಅಂಗಾಂಗಗಳು ಎಲ್ಲೆಲ್ಲಿ ಇರಬೇಕಾಗಿತ್ತು ಅಲ್ಲೇ ಅದಾವ. ನಾನು ಒಂದು ಸ್ವಲ್ಪ ಏನಾರು ಆಪ್ಷನ್ಸ್ ಚೇಂಜ್ ಮಾಡಿಬಿಟ್ರೆ ನಡೀತೈತೇನೆ ಅಂತ ತಿಳ್ಕೊಂಡು ನಿಮ್ಮ ಕಣ್ಣು ತೊಗೊಂಡು ಹಿಂದಿಟ್ಟು, ಮೂಗು ತೊಗೊಂಡು ಮ್ಯಾಗಿಟ್ಟು, ಕಿವಿ ತೊಗೊಂಡು ಮುಂದಿಟ್ಟು, ಹಿಂಗೇನಾದ್ರು ಒಂದಿಷ್ಟು ಆಪ್ಷನ್ಸ್ ಚೇಂಜ್ ಮಾಡಿಬಿಟ್ರೆ ನಮ್ಮನ್ನು ಯಾರು ನೋಡೋರು ಜಗತ್ತಿನಾಗ? ಇದು ಅವನ ಕರ್ಣ. ಎಷ್ಟು ಪಡೆಚ್ಚಿರ್ಬೇಕು ನೋಡ್ರಿ ಅವ್ನು ಭಗವಂತ. ಅಚ್ಚಿನ ಮಳೆ ಇದು, ಒಂದು ರಂಗ್ ಒಂದಿಲ್ಲ. ನಮ್ಮ ಗಣೇಶನ ಹಬ್ಬ ಬಂತು ಅಂದರೆ ಗೌರಿ ಹಬ್ಬ ಬರ್ತೈತಲ್ಲಿ, ಗೌರಿ ಹಬ್ಬದಾಗ ಸಕ್ಕರೆ ಆರತಿ ಮಾಡ್ತಾರೆ. ಸಕ್ಕರೆ ಆರತಿ ಮಾಡಿದಾಗ ಒಂದು ಪಡೆಚ್ಚು ಹಾಕಿರ್ತಾರೆ. ಆ ಪಡೆಚ್ಚು ಹೆಂಗೆ ಇರ್ತೈತೆ ಹಂಗೆ ಇರ್ತದೆ. ಆ ಪಡೆಚ್ಚಿನಾಗ ಹೆಂಗೆ ಮೂರ್ತಿ ಬರ್ತಾವಲ್ಲ, ಇಷ್ಟ ಹಾಕೊಂಡ ಪಡೆಚ್ಚದಾವ ಇಲ್ಲಿ. ಒಂದಲ್ಲ ಎರಡಲ್ಲ, ಪ್ರಪಂಚದ ತುಂಬ ಇರತಕ್ಕಂಥ 820 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರತಕ್ಕಂಥವ್ರನ್ನು ನಾವು ತೆಗೆದುಕೊಂಡು ನೋಡಿದರೆ ಒಬ್ಬರಂಗಿಲ್ಲಾರ್ದಂಗೆ ಪಡೆಚ್ಚು ಸೃಷ್ಟಿ ಮಾಡಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡ್ಯಾನಂದರೆ ಅವ ಎಷ್ಟು ದೊಡ್ಡವಿರ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದೇ ಈ ಜೀವನ ದರ್ಶನ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಎಲ್ಲೋ ಇರತಕ್ಕಂಥ ಸಮುದ್ರದ ನೀರು ಆವಿಯಾಗಿ ಮ್ಯಾಗ ಹೋಗ್ತದೆ. ಆವಿಯಾಗಿ ಮ್ಯಾಗ ಹೋದಾಗ ಈ ಬಿಜಾಪುರಕ್ಕೆ ಬಂದು ಸುರಿಬೇಕಾದ್ರೆ ಕೊನೆ ಮಾತು ಕೇಳ್ತೀನಮ್ಮ ನಿಮ್ಮೆಲ್ಲರಿಗೂ. ಆವಿಯಾಗಿ ಬಂದಿರುವಂಥ ನೀರು ಸಮುದ್ರದಾಗ ಹುಡ್ತದೆ. ಅದು ಆವಿಯಾಗಿ ಬಿಜಾಪುರಕ್ಕೆ ಬರಬೇಕಾದ್ರೆ ಗಾಳಿ ಸಹಾಯದಿಂದ ಬರ್ತದೆ. ಗಾಳಿ ಸಹಾಯದಿಂದ ಬಂದು ಬಿಜಾಪುರಕ್ಕೆ ಸುರಿಬೇಕಾದ್ರೆ ಸ್ವೀಟ್ ನೀರು ಬರ್ತೈತೋ ಸಾಲ್ಟ್ ನೀರು ಬರ್ತೈತೋ? ಅಮ್ಮ ನಿಮ್ಮನ್ನ ಕೇಳಾಕತ್ತೀನಿ ನಾನು. ಉಪ್ಪು ನೀರು ಬರ್ತೈತೋ ಸಿಹಿ ನೀರು ಬರ್ತೈತೋ? ಸಿಹಿ ನೀರು ಬರ್ತೈತಲ್ಲ. ನಿಮ್ಮ ಮನೆಯಾಗಿರುವಂಥ ಬೋರ್ನೊಳಗೆ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆದರೆ ನೀವೇನು ಹಾಕ್ಕೋತೀರಿ ಮನೆಯಾಗ? ಏನು ಹಾಕ್ಕೋತೀರಿ? ಅಕ್ವಾಗಾರ್ಡ್ ಹಾಕ್ಕೋತೀರಿ. ಅದಕ್ಕದು ಫಿಲ್ಟ್ರ್ ಮಾಡ್ಬೇಕು ನೀರು ಅಂತ. ಫಿಲ್ಟ್ರ್ ಮಾಡಿ ಕುಡಿತೀವಿ ನಾವು. ನೋಡಿರಿ, ಜಸ್ಟ್ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆದ್ರೆ ಆ ನೀರು ಕುಡಿಯೋಕೆ ಬರೋಂಗಿಲ್ಲ, ಅದು ದೇಹಕ್ಕೆ ಬಾಧೆ ಕೊಡ್ತೈತೆ ಅನ್ನೋದಾದ್ರೆ, ನಿಮ್ಮ ಮನ್ಯಾಗ ಒಂದು ಅಕ್ವಾಗಾರ್ಡ್ ಹಾಕ್ಕೊಂಡು ನೀರು ಫಿಲ್ಟ್ರ್ ಮಾಡಿ ನೀವು ಕುಡಿತೀರಿ ಅನ್ನೋದಾದ್ರೆ, ಮತ್ತು ಭಗವಂತ
ಸಮುದ್ರದಾಗೆ ನೀರು ತೊಗೊಂಡು ಹೋಗಿ ಮ್ಯಾಗ ತೊಗೊಂಡು ಬಂದು ಅದನ್ನು ಗಾಳಿ ಮುಖಾಂತರವಾಗಿ ಬಿಜಾಪುರದ ಆನಂದ ನಗರದಾಗ ಸುರಿಸ್ಬೇಕಾದ್ರೆ ಸ್ವೀಟ್ ನೀರು ಸುರಿಸ್ತಾನಂದರೆ ಅವನು ಫಿಲ್ಟರ್ ಮಿಷನ್ ಎಷ್ಟು ದೊಡ್ಡದಿರ್ಬೇಕು ಅನ್ನುವಂಥ ಸತ್ಯ ನಮಗೆಲ್ಲರಿಗೂ ಗೊತ್ತಾದರೆ ಭಗವಂತಗೆ ನಾವು ಏನು ಮಾಡ್ಬೇಕು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿ ಆನಂದವಾಗಿ ಬದುಕುವಂಥ ಸೂತ್ರ ಇಷ್ಟ. ಜೀವನದಲ್ಲಿ ಆನಂದವಾಗಿರಬೇಕು ಅಂದರೆ ಹೆಂಗಿರಬೇಕು ಅಂತಂದ್ರೆ ಜೀವನ ಮಾಡ್ಬೇಕಾದ್ರೆ ನಮಗಿಂತ ಕೆಳಮಟ್ಟದವ್ರು ನೋಡ್ಬೇಕಂತ, ನಮಗಿಂತ ಕೆಳಮಟ್ಟದವ್ರು ನೋಡಬೇಕು. ಸಾಧನೆ ಮಾಡ್ಬೇಕಂತ ಹೊಂಟಾಗ ನಮಗಿಂತ ಎತ್ತರದವ್ರನ್ನ ನೋಡ್ಬೇಕು, ನಮಗಿಂತ ಹೈಯೆಸ್ಟ್ ಇದ್ದವ್ರು ನೋಡ್ಬೇಕು. ಸಾಧನೆ ಮಾಡ್ಬೇಕಂತ ಹೊಂಟ್ರೆ ನಮಗಿಂತ ಹೈಯೆಸ್ಟ್ ಇದ್ದವ್ರು ನೋಡಬೇಕು. ಜೀವನ ಮಾಡ್ಬೇಕಂದ್ರೆ ಮಾಡ್ಬೇಕಂದ್ರೆ ನಮಗಿಂತ ಕೆಳಮಟ್ಟದವ್ರನ್ನ ನೋಡಿ ನಾವೆಲ್ಲ ಜೀವನ ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಹೇಗೆ ಜೀವನ ಮಾಡಬೇಕು ಬದುಕಿನೊಳಗೆ ಶರಣರು ಹೇಗೆ ಜೀವನ ಮಾಡಿದರು ನಾಳೆಯ ವಿಷಯ. ಶರಣರು ದಾನಮ್ಮ ತಾಯಿಯವರು ಸಂಪತ್ತಿನ ಜೀವನವನ್ನು ಬದುಕಿದವರಲ್ಲ, ಸಂತೃಪ್ತಿಯ ಜೀವನವನ್ನು ಬದುಕಿದವರು. ಏನೋ ಸಂಪತ್ತಿನ ಜೀವನ ಅವ್ರದ್ದಾಗಿರಲಿಲ್ಲ, ಸಂತೃಪ್ತಿಯ ಜೀವನವನ್ನು ಅವ್ರು ಬದುಕಿದ್ರು. ಸಂತೃಪ್ತಿ ಪಡ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೆ, ಸಂಪತ್ತಿನ ಜೀವನ ಬದುಕಿದ್ರೆ ಹೆಂಗೆ ಆಗ್ತದೆ, ಸಂತೃಪ್ತಿ ಜೀವನ ಬದುಕಿದ್ರೆ ಹೆಂಗೆ ಆಕೈತೆ ಅನ್ನುವಂಥದ್ದು